ಹಲೋ ಮಕ್ಕಳೇ, ವಿಜ್ಞಾನಯಾನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿದಿನ ನಾವು ಕನ್ನಡಿಯಲ್ಲಿ ಒಬ್ರನ್ನ ನೋಡ್ತೀವಿ ಅಲ್ವಾ? ಯಾರು ಆ ವ್ಯಕ್ತಿ? ಅವ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಹಾಗಾದ್ರೆ ಆ ವ್ಯಕ್ತಿ ನಿಜಾನಾ ಅಥವಾ ಬರೀ ಒಂದು ಭ್ರಮೇನಾ? ಗೊತ್ತಾ, ಈ ಒಂದು ಸಿಂಪಲ್ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮನ್ನ ಕನ್ನಡಿಗಳ ಹಿಂದಿರೋ ಅದ್ಭುತ ವಿಜ್ಞಾನದ ಬಗ್ಗೆ ತಿಳ್ಕೊಳಕ್ಕೆ ಪ್ರೇರೇಪಿಸೋದು. ಸರಿ, ನಾವೆಲ್ಲ ಮಾಡುವ ಒಂದು ಸಾಮಾನ್ಯ ಸನ್ನಿವೇಶವನ್ನ ಕಲ್ಪಿಸಿಕೊಳ್ಳೋಣ. ಒಬ್ರು ಕನ್ನಡಿ ಮುಂದೆ ನಿಂತು ತಮ್ಮ ಕೈಯನ್ನ ನಿಧಾನವಾಗಿ ಮೇಲಕ್ಕೆ ಎತ್ತಾರೆ. ಮತ್ತು ಏನಾಗುತ್ತೆ? ಆಶ್ಚರ್ಯ! ಕಣ್ಣಾಡಿಯಲ್ಲಿರೋ ಪ್ರತಿಬಿಂಬ ಕೂಡ ಅದನ್ನೇ ಮಾಡುತ್ತೆ. ಹಾಗಾದ್ರೆ ಬನ್ನಿ, ಈ ತುಂಬಾ ಪರಿಚಿತವಾದ ದೃಶ್ಯದ ಹಿಂದಿನ ರಹಸ್ಯವನ್ನ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ದರ್ಪಣದ ರಹಸ್ಯವನ್ನ ಭೇದಿಸೋಣ. ನಮ್ಮ ದಿನನಿತ್ಯದ ಜೀವನದ ಒಂದು ಭಾಗವಾಗಿರೋ ಈ ಕನ್ನಡಿಗಳು ನಿಜಕ್ಕೂ ಯಾವ ವೈಜ್ಞಾನಿಕ ತತ್ವಗಳ ಮೇಲೆ ಕೆಲಸ ಮಾಡ್ತವೆ ಅಂತ ನೋಡೋಣ. ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸೋದಿದೆಯಲ್ಲ, ಅದನ್ನ ಸಮತಲ ದರ್ಪಣ ಅಂದ್ರೆ ಪ್ಲೇನ್ ಮಿರರ್ ಅಂತ ಕರಿತೀವಿ. ಇದರ ಗುಣಗಳನ್ನ ನೋಡೋದಾದ್ರೆ, ಇದರಲ್ಲಿ ಕಾಣೋ ಪ್ರತಿಬಿಂಬ ನೇರನೇ ಇರುತ್ತೆ, ನಮ್ಮಷ್ಟೇ ಸೈಜ್ ಇರುತ್ತೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಎಡ ಮತ್ತು ಬಲ ಅದಲು ಬದಲಾದ ಹಾಗೆ ಕಾಣುತ್ತೆ. ಗೊತ್ತಾ, ಈ ಎಡಬಲದ ಅದಲು ಬದಲಿಗೆ ವಿಜ್ಞಾನದಲ್ಲಿ ಒಂದು ಹೆಸರಿದೆ. ಅದನ್ನ ಪಾರ್ಶ್ವವಿಲೋಮ ಅಥವಾ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರೀತಾರೆ. ಇದೇ ಕಾರಣಕ್ಕೆ ನೋಡಿ, ಕನ್ನಡಿಯಲ್ಲಿ ನಮ್ಮ ಬಲಕೈ ಎಡಗೈ ತರ ಕಾಣೋದು. ಇದಕ್ಕೆ ಒಂದು ಬೆಸ್ಟ್ ರಿಯಲ್ ಲೈಫ್ ಉದಾಹರಣೆ ಬೇಕಾ? ಆಂಬ್ಯುಲೆನ್ಸ್ ಗಾಡಿ. ಯಾವತ್ತಾದ್ರೂ ಯೋಚಿಸಿದಿರಾ ಅದರ ಮೇಲೆ ಅಕ್ಷರಗಳನ್ನ ಯಾಕೆ ಉಲ್ಟಾ ಬರೆದಿರ್ತಾರೆ ಅಂತ? ಯಾಕೆ ಅಂದ್ರೆ, ಮುಂದೆ ಹೋಗೋ ಗಾಡಿಯ ಡ್ರೈವರ್ ತಮ್ಮ ರಿಯರ್ ವ್ಯೂ ಮಿರರಲ್ಲಿ ನೋಡಿದಾಗ ಈ ಪಾರ್ಶ್ವವಿಲೋಮದಿಂದ ಅಕ್ಷರಗಳು ನೇರವಾಗಿ ಸ್ಪಷ್ಟವಾಗಿ ಓಡೋಕೆ ಸಿಗತ್ತೆ. ಅದ್ಭುತ ಅಲ್ವಾ? ಸರಿ, ಈಗ ಈ ಪ್ರತಿಬಿಂಬದ ಬಗ್ಗೆ ಇನ್ನೊಂದಿಷ್ಟು ಆಳವಾಗಿ ನೋಡೋಣ. ಕನ್ನಡಿಯಲ್ಲಿ ನಮ್ಗೆ ಕಾಣೋ ಆ ಚಿತ್ರ ನಿಜವಾಗ್ಲೂ ಇದೆಯಾ ಅಥವಾ ಅದೊಂದು ಭ್ರಮೇನಾ? ಈ ಪ್ರಶ್ನೆ ನಮ್ಮನ್ನ ನಿಜ ಮತ್ತು ಮಿಥ್ಯ ಪ್ರತಿಬಿಂಬಗಳ ಜಗತ್ತಿಗೆ ಕರ್ಕೊಂಡೋಗುತ್ತೆ. ಬನ್ನಿ, ಮನಸ್ಸಲ್ಲೇ ಒಂದು ಚಿಕ್ಕ ಪ್ರಯೋಗ ಮಾಡೋಣ. ಒಂದು ಉರಿಯ ಮೇಣದಪ್ತಿಯನ್ನ ಕನ್ನಡಿ ಮುಂದೆ ಇಟ್ಟಿದೀವಿ ಅನ್ಕೊಳ್ಳಿ. ಅದರ ಪ್ರತಿಬಿಂಬವನ್ನ ಒಂದು ಗೋಡೆ ಮೇಲೆ ಹಿಡಿಯಕ್ಕಾಗುತ್ತಾ? ಉತ್ತರ ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರೆ ಸಮತಲ ದರ್ಪಣದಲ್ಲಿ ನಮಗೆ ಕಾಣೋದು ಒಂದು ಮಿಥ್ಯಾ ಪ್ರತಿಬಿಂಬ. ಇದನ್ನೇ ಇಂಗ್ಲಿಷಲ್ಲಿ ವರ್ಚುವಲ್ ಇಮೇಜ್ ಅಂತ ಹೇಳ್ತಾರೆ. ಹಾಗಾದ್ರೆ ಏನಿದು ಮಿಥ್ಯ ಪ್ರತಿಬಿಂಬ ಅಂದ್ರೆ? ತುಂಬಾ ಸರಳವಾಗಿ ಹೇಳೋದಾದ್ರೆ, ಯಾವ ಇಮೇಜನ್ನ ಒಂದು ಸ್ಕ್ರೀನ್ ಮೇಲೆ ಮೂಡಿಸೋಕ್ ಆಗಲ್ವೋ ಅದೇ ಮಿಥ್ಯ ಪ್ರತಿಬಿಂಬ. ಇದು ನಮಗೆ ಕನ್ನಡಿಯ ಒಳಗೆ ಇದೆ ಅನ್ನೋ ಥರ ಭಾಸವಾಗುತ್ತೆ ಅಷ್ಟೇ. ಅಂದ್ರೆ ಮಿಥ್ಯ ಪ್ರತಿಬಿಂಬ ಕನ್ನಡಿಯೊಳಗೆ ಕಾಣುತ್ತೆ, ಆದರೆ ನಿಜ ಪ್ರತಿಬಿಂಬವನ್ನ ಒಂದು ಪರದೆ ಮೇಲೆ ಮೂಡಿಸಬಹುದು. ಉದಾಹರಣೆಗೆ, ಸಿನಿಮಾ ಥಿಯೇಟರ್ ನೆನಪಿಸ್ಕೊಳ್ಳಿ. ಪ್ರೊಜೆಕ್ಟರಿಂದ ದೊಡ್ಡ ಸ್ಕ್ರೀನ್ ಮೇಲೆ ಚಿತ್ರ ಬೀಳುತ್ತಲ್ವಾ, ಅದುವೇ ಒಂದು ನಿಜ ಪ್ರತಿಬಿಂಬಕ್ಕೆ ಪಕ್ಕಾ ಉದಾಹರಣೆ. ಸರಿ, ಈಗ ಒಂದು ಮಜಾವಾದ ವಿಷಯಕ್ಕೆ ಬರೋಣ ಬನ್ನಿ. ನಮ್ಮ ಅಡುಗೆ ಮನೆಯಲ್ಲಿರೋ ಒಂದು ಸಿಂಪಲ್ ಚಮಚ ಇದೆಯಲ್ಲ, ಅದು ವಿಜ್ಞಾನದ ಒಂದು ಸಖತ್ ಪಾಠವೇ ಹೇಳ್ಕೊಡುತ್ತೆ. ನಂಬ್ತೀರಾ? ಯಾವತ್ತಾದ್ರೂ ಒಂದು ಸ್ಟೀಲ್ ಚಮಚದಲ್ಲಿ ಮುಖ ನೋಡಿದೀರಾ? ಯಾಕೆ ಅದು ಅಷ್ಟು ವಿಚಿತ್ರವಾಗಿ ಕಾಣುತ್ತೆ? ಕೆಲವೊಮ್ಮೆ ತಲೆ ಕೆಳಗಾಗಿ, ಕೆಲವೊಮ್ಮೆ ಚಿಕ್ಕದಾಗಿ. ಇದರ ಹಿಂದಿನ ಕಾರಣನೇ ವಕ್ರ ದರ್ಪಣಗಳು, ಅಂದ್ರೆ ಕರ್ವ್ಡ್ ಮಿರರ್ಸ್. ನಂಬಿದ್ರೆ ನಂಬಿ, ಒಂದೇ ಚಮಚದಲ್ಲಿ 2 ಥರದ ಕನ್ನಡಿಗಳಿವೆ. ಚಮಚದ ಒಳಭಾಗ ಇದೆಯಲ್ಲ, ಅಂದ್ರೆ ಗುಂಡಿ ಇರೋ ಕಡೆ, ಅದು ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರ್ ಥರ ಕೆಲಸ ಮಾಡುತ್ತೆ. ಇದರಲ್ಲಿ ನಿಮ್ಮ ಪ್ರತಿಬಿಂಬ ತಲೆ ಕೆಳಗಾಗಿ ಕಾಣ್ಬೋದು. ಇನ್ನು ಅದನ್ನ ಉಲ್ಟಾ ಮಾಡಿ, ಆ ಉಬ್ಬಿರೋ ಹೊರಭಾಗ ಇದೆಯಲ್ಲ, ಅದು ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್. ಇದರಲ್ಲಿ ಪ್ರತಿಬಿಂಬ ಚಿಕ್ಕದಾಗಿ ಮತ್ತೆ ನೇರವಾಗಿ ಕಾಣುತ್ತೆ. ಆದ್ರೆ ಈ ನಿಮ್ನ ಮತ್ತೆ ಪೀನ ದರ್ಪಣಗಳ ವಿಜ್ಞಾನ ಬರೀ ಚಮಚಕ್ಕೆ ಸೀಮಿತವಾಗಿಲ್ಲ. ನಮ್ಮ ದಿನನಿತ್ಯದ ಜಗತ್ತಿನಲ್ಲಿ ಇವುಗಳ ಪಾತ್ರ ತುಂಬಾನೇ ದೊಡ್ಡದು. ಉದಾಹರಣೆಗೆ, ನಿಮ್ನ ದರ್ಪಣಗಳು. ಡೆಂಟಿಸ್ಟ್ಗಳು ಹಲ್ಲುಗಳನ್ನ ದೊಡ್ಡದಾಗಿ ನೋಡಕ್ಕೆ ಇದನ್ನೇ ಬಳಸೋದು. ಅಷ್ಟೇ ಅಲ್ಲ, ಟಾರ್ಚ್ಗಳಲ್ಲಿ, ಗಾಡಿಗಳ ಹೆಡ್ಲೈಟ್ಗಳಲ್ಲಿ ಬೆಳಕನ್ನ ಒಂದೇ ಕಡೆ ಫೋಕಸ್ ಮಾಡೋಕ್ಕೂ ಇದೇ ಬೇಕು. ಇನ್ನು ಪೀನದರ್ಪಣಗಳು ಎಲ್ಲೆಲ್ಲಿವೆ? ಗಾಡಿಗಳ ಸೈಡ್ ಮಿರರ್ಗಳಲ್ಲಿರೋದು ಇದೆ. ಯಾಕಂದ್ರೆ ಡ್ರೈವರ್ಗೆ ಹಿಂದ್ಗಡೆ ವಿಶಾಲವಾದ ದೃಶ್ಯ ಕಾಣಿಸ್ಬೇಕು. ಅಂಗಡಿಗಳಲ್ಲಿ ಸೆಕ್ಯೂರಿಟಿಗಾಗಿಯೂ ಇದನ್ನು ಹಾಕಿರ್ತಾರೆ, ಗಮನಿಸಿದಿರಾ? ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ನಾವು ಕಲ್ತ್ಕೊಂಡ ಮುಖ್ಯ ಅಂಶಗಳೇನು? ಬನ್ನಿ, ಒಂದು ಸಣ್ಣ ರೀಕೇಪ್ ಮಾಡೋಣ. ಮೊದಲನೇದು, ಸಮತಲ ದರ್ಪಣಗಳು ಪಾರ್ಶ್ವ ವಿಲೋಮಗೊಂಡ ಅಂದ್ರೆ ಲೆಫ್ಟ್ ರೈಟ್ ಉಲ್ಟಾ ಆಗಿರೋ ಮಿಥ್ಯ ಪ್ರತಿಬಿಂಬಗಳನ್ನು ಸೃಷ್ಟಿಸ್ತವೆ. ಎರಡನೇದು, ಮಿಥ್ಯ ಪ್ರತಿಬಿಂಬವನ್ನ ಸ್ಕ್ರೀನ್ ಮೇಲೆ ತರೋಕ್ಕಾಗಲ್ಲ. ಮತ್ತು ಮೂರನೇದು, ಚಮಚದಂತಹ ವಕ್ರ ಮೇಲ್ಮೈಗಳು ನಿಮ್ನ ಮತ್ತು ಪೀನ ದರ್ಪಣಗಳಾಗಿ ಕೆಲಸ ಮಾಡಿ ಬೇರೆ ಬೇರೆ ಥರದ ಪ್ರತಿಬಿಂಬಗಳನ್ನು ಕೊಡ್ತವೆ. ನೋಡಿ, ಇಷ್ಟೆಲ್ಲಾ ವಿಷಯಗಳನ್ನ ತಿಳ್ಕೊಂಡ ಮೇಲೆ ಖಂಡಿತವಾಗ್ಲೂ ಇನ್ಮುಂದೆ ಕನ್ನಡಿಯಲ್ಲಿ
ನಮ್ಮ ಪ್ರತಿಬಿಂಬವನ್ನ ನೋಡಿದಾಗ ಅದು ಬರೀ ಒಂದು ಚಿತ್ರದ ಥರ ಕಾಣಲ್ಲ. ಬದಲಿಗೆ ಅದರ ಹಿಂದಿರೋ ಬೆಳಕಿನ ಆಟ, ಆ ವಿಜ್ಞಾನದ ಚಮತ್ಕಾರ ಕೂಡ ಕಣ್ಣಿಗೆ ಕಟ್ಟುತ್ತೆ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.